ಹಲೋ ಎವ್ರಿವನ್, ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಇದೇ ವರ್ಷದ ಮಾರ್ಚ್ ತಿಂಗಳ 22ನೇ ತಾರೀಕಿನಂದು ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅನ್ನ ನಡೆಸ್ತಾ ಇದೆ. ಹಿಂದಿನ ವರ್ಷವೂ ಕೂಡ ಇದೇ ತರ ಒಂದು ಜೀನಿಯಸ್ ಅವಾರ್ಡ್ ಅನ್ನ ನಡೆಸಿತ್ತು. ಸಾಕಷ್ಟು ಮಕ್ಕಳು ಬಂದು ಎಕ್ಸಾಮ್ ಅನ್ನ ಬರೆದಿದ್ರು. ರ್ಯಾಂಕ್ ಬಂದಂತ ಮಕ್ಕಳು ಅವಾರ್ಡ್ ಅನ್ನ ಕೂಡ ಪಡೆದಿದ್ರು ಮತ್ತು 1 ವರ್ಷದ ಉಚಿತ ತರಬೇತಿಯನ್ನು ಕೂಡ ಪಡೆದಿದ್ರು. ಇದೇ ವರ್ಷ ಈ ವರ್ಷವೂ ಕೂಡ ಸಾಕಷ್ಟು ಮಕ್ಕಳು ಆಲ್ರೆಡಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ನೀವು ಕೂಡ ತಡ ಮಾಡದೆ ಮೊದಲು ನಿಮ್ಮ ಮಕ್ಕಳ ಹೆಸರನ್ನ ಮತ್ತು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಹೆಸರನ್ನ ನೀವು ನೋಂದಾಯಿಸ್ರಿ. ಓಕೆ, ನಾನಿವತ್ತು ಈ ವಿಡಿಯೋದಲ್ಲಿ ಏನ್ ತಗೊಂಡ್ಬಂದಿದ್ದೀನಿ ಅಂತಂದ್ರೆ 50 ಅಂಕಗಳು ಇರ್ತಾವ ಆ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ. ಅದರಲ್ಲಿ 10 ಅಂಕಗಳು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಹಿಂದಿನ ವರ್ಷ ನಡೆದಂತ ಪ್ರಶ್ನೆ ಪತ್ರಿಕೆಯ ಇಂಗ್ಲಿಷ್ ವಿಭಾಗದ ಪ್ರಶ್ನೆಗಳನ್ನ ನಾನು ಇವತ್ತು ತಗೊಂಡ್ಬಂದಿದ್ದೀನಿ. ಈ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರ ಮುಖಾಂತರ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ಗಳು ಇರ್ತಾವ ಅಂತೇಳಿ. ತುಂಬಾ ಡಿಫಿಕಲ್ಟ್ ಆದ ಕ್ವಶನ್ಗಳು ಏನಿರೋದಿಲ್ಲ. 4 ಮತ್ತು 5ನೇ ತರಗತಿ ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಪ್ರಶ್ನೆಗಳನ್ನ ರಚಿಸಲಾಗಿರುತ್ತೆ. ಒಂದೊಂದೇ ಪ್ರಶ್ನೆಗಳನ್ನ ಈಗ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ, ದ ಅಪೋಸಿಟ್ ಜೆಂಡರ್ ಆಫ್ ಮ್ಯಾನ್. ನೋಡ್ಲಿ, ಇಲ್ಲಿ ನಿಮಗ್ ಗೊತ್ತಾಯ್ತು ಜೆಂಡರ್ಗಳ ಮೇಲೆ, ಜೆಂಡರ್ ಅಂದ್ರೆ ಕನ್ನಡದ ಏನಂತೀವಿ, ಲಿಂಗಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ. ಜೆಂಡರ್, ಮ್ಯಾಸ್ಕುಲಿನ್ ಜೆಂಡರ್, ಫೆಮಿನಿನ್ ಜೆಂಡರ್. ಅವ್ರು ಮ್ಯಾಸ್ಕುಲಿನ್ ಜೆಂಡರ್ ಕೊಟ್ಟಿದ್ರೆ ನೀವು ಫೆಮಿನಿನ್ ಜೆಂಡರ್ಗೆ ಅದನ್ನ ಚೇಂಜ್ ಮಾಡೋದಿರುತ್ತೆ. ಅದೇ ಒಂದ್ ವೇಳೆ ಅವ್ರು ಫೆಮಿನಿನ್ ಕೊಟ್ಟಿದ್ರೆ ನೀವು ಮ್ಯಾಸ್ಕುಲಿನ್ ಜೆಂಡರ್ಗೆ ಚೇಂಜ್ ಮಾಡ್ಬೇಕು. ಓಕೆ, ಅಲ್ಲಿ ಏನ್ ಮಾಡಿದ್ದಾರೆ ನೋಡ್ರಲ್ಲಿ, ಮ್ಯಾನ್ ಅನ್ನೋ ಒಂದು ಶಬ್ದ ಕೊಟ್ಟಿದ್ದಾರೆ. ಮ್ಯಾನ್ ಇದು ಮ್ಯಾಸ್ಕುಲಿನ್ ಜೆಂಡರ್, ಮ್ಯಾನ್ ವ್ಯಕ್ತಿ, ಪುರುಷ. ಓಕೆ, ಇದನ್ನ ನೀವೀಗ ಫೆಮಿನಿನ್ ಜೆಂಡರ್ಗೆ ಅಂದ್ರೆ ಅಪೋಸಿಟ್ ಜೆಂಡರ್ ಯಾವ್ದು, ಫೆಮಿನಿನ್ ಜೆಂಡರ್, ಅದಕ್ಕೆ ಚೇಂಜ್ ಮಾಡ್ಬೇಕು. ಮ್ಯಾನ್ ಏನಾಗುತ್ತಾ, ವುಮನ್. ಸರಿಯಾದ ಉತ್ತರ ವುಮನ್. ಓಕೆ, ಒಂದು ವೇಳೆ ಅವರು ಮ್ಯಾನ್ ಜಾಗದಾಗ ಮೆನ್ ಕೊಟ್ಟಿದ್ರ ಅನ್ಕೊಳ್ರಿ, ಇದು ಪ್ಲೂರಲ್ ಆಯ್ತು. ಈ ಅಪೋಸಿಟ್ ಜೆಂಡರ್ ಮಾಡ್ಬೇಕಾದ್ರೆ ನೀವು ಮತ್ತೆ ವುಮನ್ ಅಂತ ಹಾಕಿರ್ ತಪ್ಪಾಗುತ್ತೆ, ಯಾಕಂದ್ರೆ ಇದು ಸಿಂಗುಲರ್. ನೀವು ಅವಾಗ ಏನ್ ಹಾಕ್ಬೇಕು, ವುಮೆನ್ ಅಂತ ಹಾಕ್ಬೇಕು. ಓಕೆ, ಮೊದಲನೇ ಪ್ರಶ್ನೆ ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಜೆಂಡರ್ಗಳ ಮೇಲೆ ಪ್ರಶ್ನೆ ಬರುವಂತ ಚಾನ್ಸ್ ಇದೆ. ನೀವು ಜೆಂಡರ್ಗಳನ್ನ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಓದ್ರಿ. ನಂತರ ಗಿವ್ ದ ಪ್ಲೂರಲ್ ಫಾರ್ಮ್ ಆಫ್ ಲೀಫ್. ಎಸ್, ನೋಡಲಿ, ನಿಮಗೆ ಇನ್ನೊಂದು ಕ್ಲೂ ಸಿಕ್ತು. ಸಿಂಗುಲರ್ ಪ್ಲೂರಲ್ ಕೇಳ್ತಾರಂತ ಗೊತ್ತಾಯ್ತು. ಸಿಂಗುಲರ್ ಏಕವಚನ, ಪ್ಲೂರಲ್ ಬಹುವಚನ. ಅವರು ಲೀಫ್ ಅಂದ್ರೆ ಎಲೆ, ಲೀಫ್ ಅನ್ನೋ ಒಂದು ಶಬ್ದ ಕೊಟ್ಟಿದ್ದಾರೆ. ಇದ್ರದ್ದು ಪ್ಲೂರಲ್ ಫಾರ್ಮ್ ಏನಾಗುತ್ತೆ, ಎಸ್, ಲೀವ್ಸ್. ಸರಿಯಾದ ಉತ್ತರ. ಯಾಕೆ ಸರ್ ಲೀವ್ಸ್ ಆಗತ್ತೆ, ಲೀವ್ಸ್ ಯಾಕೆ ಆಗಲ್ಲ, ಇದು ಯಾಕೆ ಆಗಲ್ಲ ಅಂದ್ರೆ ನೋಡಿ, ಕೊನೆಯ ಅಕ್ಷರ ಎಫ್ ಅಥವಾ ಎಫ್ ಇ ಇಂದ ಅವ್ರು ಕೊಟ್ಟಂತ ನೌನ್ ಅಥವಾ ವರ್ಡ್ ಎಂಡ್ ಆಗಿದ್ರೆ, ಎಫ್ ಕೊಟ್ಟಿದ್ರೆ ಎಫ್ ನ, ಎಫ್ ಇ ಬಂದಿದ್ರೆ ಎಫ್ ಇ ನ ರಿಮೂವ್ ಮಾಡಿ ಆ ಜಾಗಕ್ಕೆ ವಿಇಎಸ್ ನ ಆಡ್ ಮಾಡೋದ್ರ ಮುಖಾಂತರ ನಾವು ಸಿಂಗುಲರ್ ಇರೋದನ್ನ ಪ್ಲೂರಲ್ ಗೆ ಕನ್ವರ್ಟ್ ಮಾಡಬಹುದು. ಓಕೆ, ಈ ತರ ರೂಲ್ಸ್ ಗಳ ಮುಖಾಂತರ ನಾವು ಸಿಂಗುಲರ್ ಮತ್ತು ಪ್ಲೂರಲ್ ಮಾಡೋದು ಹೇಗೆ, ಸಿಂಗುಲರ್ ಇದ್ದಂತ ನೌನನ್ನ ಪ್ಲೂರಲ್ ಮಾಡೋದು ಹೇಗೆ ಅನ್ನೋದನ್ನ ನಮ್ಮ ಇದೇ ಚಾಲೆಂಜ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಸಿಂಗುಲರ್ ಪ್ಲೂರಲ್ ಗಳ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ನೀವು ವಾಚ್ ಮಾಡಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ, ನಮ್ಮ ಚಾಲೆಂಜ್ ಜೀನಿಯಸ್ ಅವಾರ್ಡ್ ನ ಬಹುಮಾನಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ರಿ. ಮೊದಲನೇ ಬಹುಮಾನ 10,000 ರೂಪಾಯಿ, ಎರಡನೇ ಬಹುಮಾನ 7,500 ರೂಪಾಯಿ ನಗದು, ಮೂರನೇ ಬಹುಮಾನ 5,000 ರೂಪಾಯಿ, ನಾಲ್ಕನೇ ಬಹುಮಾನ 2,500 ರೂಪಾಯಿ, ಐದನೇ ಬಹುಮಾನ 1,000 ರೂಪಾಯಿ. ಈ 5ನೇ ಬಹುಮಾನವನ್ನು 5 ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಓಕೆನಾ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಭಾಗವಹಿಸಬೇಕು, ಬಹುಮಾನಗಳನ್ನ ಗೆಲ್ರಿ, ಉಚಿತ ತರಬೇತಿಯನ್ನ ಪಡೆಯಿರಿ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ, ದ ರೈಮಿಂಗ್ ವರ್ಡ್ಸ್ ಆಫ್ ಪಿಂಕ್ ಈಸ್. ಎಸ್, ನೋಡಲಿ, ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಬಂದ್ ಕ್ವಶನ್. ಏನು ರೈಮಿಂಗ್ ವರ್ಡ್ಸ್, ರೈಮಿಂಗ್ ವರ್ಡ್ಸ್ ಅಂದ್ರೆ ಏನು? ಓಕೆ, ನೋಡಲಿ, ರೈಮಿಂಗ್ ವರ್ಡ್ಸ್ ಅಂದ್ರೆ ಏನು? ರೈಮಿಂಗ್ ವರ್ಡ್ಸ್ ಆರ್ ದ ವರ್ಡ್ಸ್ ವಿಚ್ ಹ್ಯಾವ್ ಸಿಮಿಲರ್ ಆರ್ ಸೇಮ್ ಎಂಡಿಂಗ್ ಸೌಂಡ್. ಅಂದ್ರೆ ಕೊನೆಯಲ್ಲಿ ಸೇಮ್ ಸೌಂಡ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿಂಗ್, ರಿಂಗ್. ನೋಡಲಿ, ಈ ತರ ಸೇಮ್ ಎಂಡಿಂಗ್ ಸೌಂಡ್ ಬರಬೇಕು, ಸ್ಟಾರ್ಟಿಂಗ್ ಸೌಂಡ್ ಅಲ್ಲ, ಎಂಡಿಂಗ್ ಸೌಂಡ್. ಮತ್ತೆ ಬೋರ್ಡ್, ರೋಡ್, ಈ ತರ. ಹಾಗಾದ್ರೆ ಪಿಂಕ್ ನೋಡಿ, ಲಾಸ್ಟ್ ಇಂಕ್ ಅಂತ ಬಂದಿದೆ ಎಂಡಿಂಗ್ ಸೌಂಡ್. ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡ್ರಿ. ಹ್ಯಾಂಡ್ ಆಗಲ್ಲ, ಸ್ಯಾಂಗ್ ಆಗಲ್ಲ, ಪ್ರೆಟಿ ಆಗಲ್ಲ. ಪಿಂಕ್, ಸಿಂಗ್ ಸರಿಯಾದಂತಹ ಉತ್ತರ.
ರೈಮಿಂಗ್ ವರ್ಡ್ಸ್ ಅಂದ್ರೆ ಗೊತ್ತಾಯ್ತಲ್ಲ, ಕೊನೆಗೆ ಸೇಮ್ ಪ್ರೊನೌನ್ಸಿಯೇಷನ್ ಸೌಂಡ್ ಬರಬೇಕು. ನೆಕ್ಸ್ಟ್ ನಂತರ ನೋಡ್ರಿ, ಒಂದು ಪ್ಯಾಸೇಜ್ ಅನ್ನ ಕೇಳಲಾಗುತ್ತೆ. ಆ ಪ್ಯಾಸೇಜ್ ಕೆಳಗಡೆ 5 ಅಥವಾ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಪ್ಯಾಸೇಜ್ ಅನ್ನ ಗಮನ ಇಟ್ಟು ಓದಿ, ಅವರು ಪ್ಯಾಸೇಜ್ ಸಂಬಂಧಿಸಿದಂತ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸರಿಯಾದ ಉತ್ತರವನ್ನ ನೀವು ಹಾಕಬೇಕು. ಏನಿದೆ ಪ್ಯಾಸೇಜು ನೋಡಿ, ಮೊದಲು ಪ್ಯಾಸೇಜ್ ಅನ್ನ ಗಮನ ಇಟ್ಟು ನೀವು ಓದಬೇಕು. ಎಡಿಸನ್ ವಾಸ್ ಅನ್ ಅಮೇರಿಕನ್, ಅಂದ್ರೆ ಎಡಿಸನ್ ಒಬ್ಬ ಅಮೆರಿಕ ದೇಶದವನು. ಹಿ ಯೂಸ್ ಟು ಅಬ್ಸರ್ವ್ ಥಿಂಗ್ಸ್ ವೆರಿ ಕ್ಲೋಸ್ಲಿ. He did lot of experiments. Some of his experiments were silly, but he learned a lot from them. Okay, ನೋಡ್ರಿ, ಎಡಿಸನ್ ವಾಸ್ ಅನ್ ಅಮೇರಿಕನ್, ಒಬ್ಬ ಅಮೇರಿಕನ್ ವ್ಯಕ್ತಿ. ಎಡಿಸನ್ ಅನ್ನೋ ಒಬ್ಬ ಅಮೇರಿಕದ ವ್ಯಕ್ತಿ. He used to observe things very closely, ಅಂದ್ರ ಅವನು ಪ್ರತಿಯೊಂದು ವಸ್ತುಗಳನ್ನ ತುಂಬಾ ಗಮನ ಇಟ್ಟು ನೋಡ್ತಾ ಇದ್ದ. He did a lot of experiments, ಅವನು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಿದ. Some of his experiments were silly, ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಗಳು ಸಿಲ್ಲಿ ಆಗಿದ್ರು. ಬಟ್ he learnt a lot from them, ಅವುಗಳಿಂದ ಅವನು ತುಂಬಾ ಸಾಕಷ್ಟು ಕಲಿತಿದ್ದ. He invented gramophone in 1878. ನೋಡ್ಲಿ, ಇನ್ವೆಂಟೆಡ್ ಅಂದ್ರೆ ಕಂಡು ಹಿಡಿದ. ಇದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತಾ? ಹಾಗಾದ್ರೆ ಎಡಿಸನ್ ಯಾರು? ಸೈಂಟಿಸ್ಟ್, ಹೌದಲ್ವಾ? ಓಕೆ, ಸೈಂಟಿಸ್ಟ್ ಗಳಲ್ವಾ ಇನ್ವೆಂಟ್ ಮಾಡೋದು? He invented gramophone in 1878. He was invited to the White House in Washington. ವಾಷಿಂಗ್ಟನ್ ಅಲ್ಲಿರುವಂತ ವೈಟ್ ಹೌಸ್ಗೆ ಆತನನ್ನ ಇನ್ವೈಟ್ ಮಾಡಿದ್ರು, ಆಹ್ವಾನಿಸಿದ್ರು. He went there to show his talking machine to the president. ಅಮೆರಿಕದ ಪ್ರೆಸಿಡೆಂಟ್ ಅವರಿಗೆ ಆತ ಕಂಡಿಡಿದಂತ ಗ್ರಾಮೋಫೋನ್ ಅಂದ್ರೆ ಟಾಕಿಂಗ್ ಮಷಿನ್ ಅನ್ನ ತೋರಿಸೋದಕ್ಕೆ ಹೋಗಿದ್ದ. ಎಡಿಸನ್ ಮೇಡ್ 40 ವಾರ್ ಟೈಮ್ ಇನ್ವೆನ್ಷನ್ಸ್, ಅಂದ್ರೆ ಯುದ್ಧದ ಸಮಯದಲ್ಲಿ 40 ಇನ್ವೆನ್ಷನ್ಸ್ ಅಂದ್ರೆ ಆವಿಷ್ಕಾರಗಳನ್ನ ಆತ ಮಾಡಿದ್ದ. ಹಿ ವಾಸ್ ಅವಾರ್ಡೆಡ್ ಅ ಮೆಡಲ್ ಫಾರ್ ಹಿಸ್ ಸರ್ವಿಸ್, ಆತ ಮಾಡಿದ ಸೇವೆಗೆ ಆತನಿಗೆ ಮೆಡಲ್ ಕೂಡ ಸಿಕ್ಕಿತ್ತು. His most famous invention was the invention of electric bulb in 1880. ಆತ 1880ರಲ್ಲಿ ಕಂಡುಹಿಡಿದಂತಹ ಎಲೆಕ್ಟ್ರಿಕ್ ಬಲ್ಬ್ ಆತನ ಫೇಮಸ್ ಇನ್ವೆನ್ಷನ್, ಹೌದಲ್ವಾ? ಅವತ್ತು ಎಡಿಸನ್ ಅವರು ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡದೇ ಇದ್ರೆ ಇವತ್ತು ಪ್ರಪಂಚ ಈ ರೀತಿ ಇರ್ತಾ ಇದ್ದಿಲ್ಲ. ತುಂಬಾ ನಾವು ಹಳೇ ಕಾಲದಲ್ಲಿ ಬದುಕ್ತಾ ಇದ್ವಿ. He succeeded in making an electric bulb after nearly 1200 experiments. ನೋಡಿಲಿ, 1200 ಎಕ್ಸ್ಪೆರಿಮೆಂಟ್ಗಳು ಮಾಡಿದ ನಂತರ ಆತ ಎಲೆಕ್ಟ್ರಿಕ್ ಬಲ್ಬ್ ಅನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಯಿತು. ಮಕ್ಕಳೇ, ನಾವ್ ಇದರಿಂದ ಏನ್ ತಿಳ್ಕೊಬೇಕಂತಂದ್ರೆ, ಎಡಿಸನ್ ಅವರ ಕಥೆಯನ್ನ ಕೇಳಿ ನಾವು ತಿಳ್ಕೊಬೇಕಾಗಿರೋದು 1200ಕ್ಕೂ ಎಕ್ಸ್ಪೆರಿಮೆಂಟ್ಸ್. ಇದು ಬಾಯಲ್ಲಿ ಹೇಳೋದು ಸುಲಭ, ಆದ್ರೆ ಪದೇ ಪದೇ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಇದರಿಂದ ನಾವು ಕಲಿಬೇಕಾಗಿದ್ದು, ನಾವೇನಾದ್ರೂ ಸಾಧಿಸಬೇಕಾದ್ರೆ ನಮಗೂ ತಾಳ್ಮೆ ಇರಬೇಕು, ಸತತ ಪ್ರಯತ್ನ ಇರಬೇಕು ಅನ್ನೋದನ್ನ ಎಡಿಸನ್ ಅವರ ಕತೆ ನಮಗಿಲ್ಲಿ ತಿಳಿಸ್ಕೊಡುತ್ತೆ. ಹಾಗಾದ್ರೆ ನಾವು ಈ ಗದ್ಯ ಭಾಗ ಓದಿ ಎಲ್ಲವನ್ನು ತಿಳ್ಕೊಂಡ್ವಿ. ನಂತರ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಓದ್ತಾ ಹೋಗೋಣ. ಎಡಿಸನ್ ವಾಸ್, ನೋಡ್ರಿ, ಎಡಿಸನ್ ವಾಸ್ ಅ ಟೀಚರ್ ಆಗಿದ್ರ, ಲೀಡರ್ ಆಗಿದ್ರ, ಸೈಂಟಿಸ್ಟ್ ಆಗಿದ್ರ, ಸೋಲ್ಜರ್ ಆಗಿದ್ರ? ನಾವು ಈ ಗದ್ಯ ಭಾಗನ ಓದಿದಾಗ ನಮಗ್ ಗೊತ್ತಾಯ್ತು ಎಡಿಸನ್ ವಾಸ್ ಅ ಸೈಂಟಿಸ್ಟ್. ಅವರು ಸಾಕಷ್ಟು ಇನ್ವೆನ್ಷನ್ ಗಳನ್ನ ಮಾಡಿದ್ರು. ಅದರಲ್ಲಿ ಫೇಮಸ್ ಯಾವುದು? ಎಲೆಕ್ಟ್ರಿಕ್ ಬಲ್ಬ್. ಹಾಗಾದ್ರೆ ಸರಿಯಾದ ಉತ್ತರ ಸೈಂಟಿಸ್ಟ್. ಓಕೆ, ನೆಕ್ಸ್ಟ್ ನೋಡಿ, ತುಂಬಾ ಈಸಿ ಪ್ರಶ್ನೆಗಳಿರ್ತಾವ. ನೀವು ಗದ್ಯ ಭಾಗವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಗದ್ಯ ಭಾಗವನ್ನ ಮತ್ತೆ ಮತ್ತೆ ಹೋಗಿ ನೋಡ್ಲಾರ್ದನೆ ನೀವು ಆರಾಮಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕಬಹುದು. ಎಡಿಸನ್ ಲರ್ನ್ಡ್ ಅ ಲಾಟ್ ಫ್ರಾಮ್ his teacher, the president, people, his silly experiments. ನೋಡ್ರಿ, ಎಡಿಸನ್ ಅವರು ಸಾಕಷ್ಟು ಕಲಿತರು ಅಂತ ಹೇಳಿದೆ. ಯಾವುದರಿಂದ ಕಲಿತರು? ಫ್ರಮ್ ವಾಟ್? ಫ್ರಮ್ ಈ ಸಿಲ್ಲಿ ಎಕ್ಸ್ಪೆರಿಮೆಂಟ್ಸ್. ಆತ ಮಾಡಿದಂತ ಸಿಲ್ಲಿ ಎಕ್ಸ್ಪೆರಿಮೆಂಟ್ಸ್ ಗಳಿಂದ, ಆತ ಮಾಡಿದಂತ ಮಿಸ್ಟೇಕ್ ಗಳಿಂದ ಆತ ಸಾಕಷ್ಟು ಕಲಿತಿದ್ದ. ನಂತರ ಮುಂದಿನ ಪ್ರಶ್ನೆ, ಫಾರ್ ಹಿ ಸರ್ವಿಸ್ ಎಡಿಸನ್ ವಾಸ್, ಆತನ ಸೇವೆಗೆ ಎಡಿಸನ್ ಅವರಿಗೆ ಏನಾಯ್ತು? ಅವಾರ್ಡೆಡ್ ಅ ಮೆಡಲ್. ನೋಡಿ, ಒಂದು ಅವಾರ್ಡ್ ಅನ್ನ, ಮೆಡಲ್ ಅನ್ನ ಅವರಿಗೆ ನೀಡಲಾಯಿತು. ಓಕೆ,
ಇದು ನಮ್ಮ ಗದ್ಯ ಭಾಗದಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಏನಾದ್ರೂ ಸ್ವಲ್ಪನೂ ಡೌಟ್ ಇದ್ರೆ ಉತ್ತರ ಹಾಕ್ಬಾಡ್ರಿ, ಇನ್ನೊಂದ್ಸಲ ಗದ್ಯ ಭಾಗದಲ್ಲಿ ಕನ್ಫರ್ಮ್ ಮಾಡ್ಕೊಳ್ರಿ. ನೋಡ್ರಿ, ಹಿ ವಾಸ್, ಇಲ್ಲಿದೆ ನೋಡ್ರಿ, ಹಿ ವಾಸ್ ಅವಾರ್ಡೆಡ್ ಅ ಮೆಡಲ್ ಫಾರ್ ಹಿಸ್ ಸರ್ವಿಸ್. ಆತನ ಸೇವೆಗೆ ಮೆಚ್ಚಿ ಒಂದು ಮೆಡಲ್ ಅನ್ನ ನೀಡಲಾಯಿತು. ಸೊ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಅವಾರ್ಡೆಡ್ ಅ ಮೆಡಲ್. ಓಕೆ, ನೆಕ್ಸ್ಟ್ ರೈಟ್. ನೋಡ್ರಿ, ಈ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆ ವಿವರಗಳು ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವ. ಅಂದ್ರೆ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮ್ಗೆ 4 ಆಪ್ಷನ್, ಅಲ್ಲಿ ನಿಮಗೆ ಬರೆಯೋದಿರಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇರ್ತಾವೆ. ಪೇಪರ್ ಮತ್ತು ಪೆನ್ ಆಧಾರಿತ ಪರೀಕ್ಷೆ, ಯಾವುದೇ ರೀತಿ ಕಂಪ್ಯೂಟರ್ ನಲ್ಲಿ ನೀವು ಪರೀಕ್ಷೆ ಬರೆಯೋದಿರಲ್ಲ, ಪೇಪರ್ ಪೆನ್ ಇಂದಾನೆ ಬರೀಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರ್ತದೆ, 50 ಮಾರ್ಕ್ಸ್, 50 ಅಂಕ. ಪ್ರಶ್ನೆ ಪತ್ರಿಕೆ ದ್ವಿಭಾಷೆಯಲ್ಲಿ ಇರುತ್ತದೆ, ಕನ್ನಡ ಮತ್ತು ಇಂಗ್ಲಿಷ್. ನೋಡಿ, ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ, ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲಿಷ್ ನಲ್ಲಿ ಇರುತ್ತೆ. ಒಟ್ಟು ಸಮಯ 60 ನಿಮಿಷ, 1 ಗಂಟೆ ನಿಮಗೆ ಅವಧಿಯನ್ನ ನೀಡಲಾಗುತ್ತೆ. ಓಕೆ, ನೆಕ್ಸ್ಟ್. ಎಡಿಸನ್ ಸಕ್ಸೀಡೆಡ್ ಇನ್ ಮೇಕಿಂಗ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಆಫ್ಟರ್. ನೋಡಲಿ, ಎಡಿಸನ್ ಎಲೆಕ್ಟ್ರಿಕ್ ಬಲ್ಬ್ ಅನ್ನ ಮಾಡೋದ್ರಲ್ಲಿ ಸಕ್ಸಸ್ ಆದ ಯಾವಾಗ? ಆಫ್ಟರ್ 1200 ಎಕ್ಸ್ಪೆರಿಮೆಂಟ್ಸ್. ನೋಡಿ, ಕೊನೆ ಸೆಂಟೆನ್ಸ್ ಅಲ್ಲಿ ಇದು ಕೊಟ್ಟಿದ್ದಾರೆ ಅವ್ರು ಗದ್ಯ ಭಾಗದಲ್ಲಿ. ಎಡಿಸನ್ ಸಕ್ಸೀಡೆಡ್ ಇನ್ ಮೇಕಿಂಗ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಆಫ್ಟರ್ 1200 ಎಕ್ಸ್ಪೆರಿಮೆಂಟ್ಸ್ ಅಂತ ಅವ್ರು ಕೊಟ್ಟಿದ್ರು. ಆ ಲೈನ್ ಓದಿದ ಮೇಲೆ ನಾನು ಹೇಳಿದ್ದೆ, ಇದರಿಂದ ನಾವು ತಾಳ್ಮೆಯನ್ನ ಕಲ್ತ್ಕೊಳ್ಬೇಕು, ಸಾಧನೆ ಮಾಡುವ ಛಲ ಇರಬೇಕು. ಆ ಛಲ ಇದ್ರೆ ನಮಗ ಎಷ್ಟೇ ಸಲ ನಾವು ಫೇಲ್ ಆದ್ರೂ ಮತ್ತೆ ಮತ್ತೆ ಸತತ ಪ್ರಯತ್ನವನ್ನ ಮಾಡಿ ಯಶಸ್ಸಾಗ್ತೀವಿ ಅಂತ ಹೇಳಿದ್ದೆ. ಇದಕ್ಕೆ ಸರಿಯಾದ ಉತ್ತರ 1200 experiments. Right. Next. How many inventions were made by Edison at the time of war? ಯುದ್ಧದ ಸಮಯದಲ್ಲಿ ಎಷ್ಟು ಇನ್ವೆನ್ಷನ್ ಗಳನ್ನ ಎಡಿಸನ್ ಅವರು ಮಾಡಿದ್ರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ 40 ಇನ್ವೆನ್ಷನ್ಸ್. 40 ಇನ್ವೆನ್ಷನ್ ಗಳನ್ನ ಅವರು ಯುದ್ಧದ ಸಮಯದಲ್ಲಿ ಮಾಡಿದ್ರು. ನಿಮ್ಮ ಕನ್ಫರ್ಮೇಶನ್ಗೆ ಇನ್ನೊಂದ್ಸರಿ ಆ ಗದ್ಯ ಭಾಗದಲ್ಲೇ ನಿಮಗ ಉತ್ತರವನ್ನು ನಾನು ತೋರಿಸ್ತೇನೆ. ನೋಡಿ, ಇಲ್ಲಿದೆ ನೋಡ್ರಿ. ಓಕೆ, ನೋಡ್ರಿ, ಇಲ್ಲಿದೆ ನೋಡ್ರಿ. ಎಡಿಸನ್ ಮೇಡ್ 40 ವಾರ್ ಟೈಮ್ ಇನ್ವೆನ್ಷನ್ಸ್. ಅಂದ್ರೆ ಯುದ್ಧದ ಸಮಯದಲ್ಲಿ ಅವರು 40 ಇನ್ವೆನ್ಷನ್ ಗಳನ್ನ ಮಾಡಿದ್ರು. ಈ ಗದ್ಯ ಭಾಗದಲ್ಲಿ ಅವರು ಉತ್ತರನ ಕೊಟ್ಟಿದ್ದಾರೆ. ಸರಳವಾಗಿ ನಮಗೆ ಉತ್ತರ ಸಿಕ್ತು. ನಾವೇನ್ ಮಾಡಬಹುದು, ಈಗ ಉತ್ತರವನ್ನ ಹಾಕಬಹುದು. ನೋಡಿ, ಎಷ್ಟು ಯುದ್ಧದ ಸಮಯದಲ್ಲಿ ಅವರು ಎಷ್ಟು ಇನ್ವೆನ್ಷನ್ ಗಳನ್ನ ಮಾಡಿದ್ರು? 40 ಇನ್ವೆನ್ಷನ್ಸ್. ಓಕೆ, ಎಸ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಟು ಕಂಪ್ಲೀಟ್ ದ ಗಿವನ್ ಸೆಂಟೆನ್ಸ್. ಓಕೆ, ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದ್ರ ಮೇಲೆ ಅವರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಆರ್ಟಿಕಲ್. ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ ಅಲ್ಲಿ 2 ರೀತಿಯ ಆರ್ಟಿಕಲ್ ಗಳಿದಾವೆ. ಒಂದು ಡೆಫಿನೆಟ್ ಆರ್ಟಿಕಲ್, ದ, ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆನ್. ಇಲ್ಲಿ ಯಾವುದನ್ನ ನಾವು ಬಳಸಬೇಕು ನೋಡೋಣ. ಮೈ ಗ್ರ್ಯಾಂಡ್ ಫಾದರ್ ವಾಸ್ ಡ್ಯಾಶ್ MLA. ಹಾಗಾದ್ರೆ ಇಲ್ಲಿ ಏನ್ ಬಳಸ್ಬೇಕು ನಾನು? ಎ ಬಳಸ್ಬೇಕಾ, ಆನ್ ಬಳಸ್ಬೇಕಾ, ಎ ಬಳಸ್ಬೇಕಾ, ದ ಬಳಸ್ಬೇಕಾ, ಯಾವ್ದು ಬಳಸ್ಬೇಕು? ಅದಕ್ಕೂ ರೂಲ್ಸ್ ಗಳಿವೆ. ನೋಡಿ, ನಾವು ಈ ವರ್ಡ್ ಅನ್ನ ಪ್ರೊನೌನ್ಸ್ ಮಾಡ್ತೀವಲ್ಲ, ಯಾವಾಗಲೂ ಈ ಆರ್ಟಿಕಲ್ ಗಳು ಯಾವ್ದಕ್ ಸಂಬಂಧಿಸಿದಾಗಿರುತ್ತೆ ಅಂದ್ರೆ ಅಲ್ಲಿ ಮುಂದೆ ಕೊಟ್ಟಿರುವಂತ ನೌನಿಗೆ ಸಂಬಂಧಿಸಿದಾಗಿರುತ್ತೆ. ಆ ನೌನ್ ಅನ್ನ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ನಾವು ಇದನ್ನ ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ? MLA. ನೋಡ್ಲಿ, MLA ಕರೆಕ್ಟ್ ಆಗಿ ಇನ್ನೊಂದ್ಸಲ ನಿಧಾನ ಪ್ರೊನೌನ್ಸ್ ಮಾಡ್ರಿ. ಎಂ ಫಸ್ಟ್ ಬಾಯಲ್ಲಿ ಏನ್ ಬರುತ್ತೆ? ಎ, ಎಂ, ಈ ತರ ಪ್ರೊನೌನ್ಸಿಯೇಷನ್ ಬರುತ್ತೆ. MLA ಕರೆಕ್ಟ್ ಅಲ್ವಾ? MLA. ಸೊ ಹಾಗಾದ್ರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಮೊದಲು ಓವೆಲ್ ಬರುತ್ತೆ ನಮ್ಮ ಬಾಯಲ್ಲಿ. ಸೊ ಹಾಗಾಗಿ ಓವೆಲ್ ಬಂದಾಗ ಆನ್ MLA ಬಳಸಬೇಕು, ಎ ಬಳಸಬಾರದು. ನಂತರ ಸರ್ ದ ಯಾಕೆ ಬಳಸಬಾರದು ಅಂದ್ರೆ ದ ಪರ್ಟಿಕ್ಯುಲರ್ MLA ಬಗ್ಗೆ ಮಾತಾಡಿದಾಗ ನಾವು ದನ ಬಳಸಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬ MLA ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಮೈ ಗ್ರ್ಯಾಂಡ್ ಫಾದರ್ ವಾಸ್ MLA ಅಂದ್ರೆ ಏನಾಗುತ್ತೆ? ನನ್ನ ತಾತ ಒಬ್ಬ MLA ಆಗಿದ್ದ ಅಷ್ಟೇ. ಹಿ ವಾಸ್ ನಾಟ್ ಪರ್ಟಿಕ್ಯುಲರ್. ಸೊ ಹಾಗಾಗಿ ಇದು ಡೆಫಿನೆಟ್ ಅಲ್ಲ. ಸೊ ಹಾಗಾಗಿ ಡೆಫಿನೆಟ್ ಆರ್ಟಿಕಲ್ ಬರಲ್ಲ. ಸೊ ಎ ಮತ್ತು ಆನ್ ಗಳಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಆನ್ ಬರುತ್ತೆ. ಯಾಕೆ? ನಾವು ಇಲ್ಲಿ ನೋಡಿ, ಕಾನ್ಸನೆಂಟ್ ಇದೆ ಎಂ,
ಬಟ್ ಓದ್ಬೇಕಾದ್ರೆ ಲೆಟರ್ ಇ ನಮ್ಮ ಬಾಯಲ್ಲಿ ಮೊದಲು ಪ್ರೊನೌನ್ಸಿಯೇಷನ್ ಆಗುತ್ತೆ. ಎಂ ಎಂ ಈ ತರ ಎಂ ಎಲ್ ಎ. ಸೊ ಹಾಗಾಗಿ ಓವೆಲ್ ಸೌಂಡ್ ಬರೋದ್ರಿಂದ ಆನ್ ಎಂ ಎಲ್ ಎ ಬರಿಬೇಕು. ಸರ್ ಇಂಥ ಮತ್ತೆ ಯಾವಾದ್ರು ಇದಾವ? ಎಸ್ ಇದಾವ ನೋಡ್ರಿ. ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ನೋಡ್ರಿ, ಎಸ್ ಈ ತರ ಬರುತ್ತೆ ನೋಡ್ರಿ, ಎಸ್ ಎ ಬರುತ್ತೆ. ಆಮೇಲೆ ಎಂ ಪಿ ಎಂ ಪಿ ಕರೆಕ್ಟಾ? ಇಲ್ಲಿ ಕೂಡ ಕಾನ್ಸನೆಂಟ್ ಇದೆ, ಬಟ್ ಪ್ರೊನೌನ್ಸಿಯೇಷನ್ ಮಾಡ್ಬೇಕಾದ್ರೆ ಓವೆಲ್ ಸೌಂಡ್ ಮೊದಲಿಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆನ್ ಎಂ ಎಲ್ ಎ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನಂತರ ಲುಕ್ ಎಟ್ ದ ಪಿಕ್ಚರ್, ವಿಚ್ ಸ್ಪೋರ್ಟ್ ಈಸ್ ದಿಸ್? ನೋಡಿ ಪಿಕ್ಚರ್ ಅನ್ನ ನೋಡಿ, ತುಂಬಾ ಈಸಿ ಇದೆ. ಏನ್ ಮಾಡ್ತಾ ಇದ್ದಾನ ಹುಡುಗ ಅಲ್ಲಿ? ರೋಲರ್, ಸ್ಕೀಯಿಂಗ್, ಐಸ್ ಹಾಕಿ, ಸ್ವಿಮ್ಮಿಂಗ್. ಯಾವ್ದು ಸರಿಯಾದ ಉತ್ತರ? ಆ ಚಿತ್ರ ನೋಡಿದ ತಕ್ಷಣ ನಾವು ಈಸಿಯಾಗಿ ವಿ ಕ್ಯಾನ್ ಫೈಂಡ್ ಇಟ್ ಔಟ್. ದಿಸ್ ಈಸ್ ಸ್ವಿಮ್ಮಿಂಗ್. ಓಕೆ ನೋಡಿ, 10 ಪ್ರಶ್ನೆಗಳನ್ನ ಮಾತ್ರ ಅವರು ಇಂಗ್ಲಿಷ್ ವಿಭಾಗದಲ್ಲಿ ಕೊಟ್ಟಿರ್ತಾರೆ. 10 ಸರಳವಾದ ಪ್ರಶ್ನೆಗಳು. ಮತ್ತೆ ಯಾವ ವಿಷಯಗಳ ಮೇಲೆ ಸರ್ ಕ್ವಶನ್ಗಳನ್ನ ಅವ್ರು ತೆಗೆದಿರ್ತಾರ ಅಂತಂದ್ರೆ, ನಿಮ್ಮ 4 ಮತ್ತು 5ನೇ ತರಗತಿ ಪಠ್ಯಪುಸ್ತಕಗಳನ್ನ ನೋಡ್ರಿ. ಅಲ್ಲಿ ಪಾಠದ ಹಿಂದೆ ಗ್ರಾಮರ್ ಸೆಕ್ಷನ್ ಇರ್ತದೆ. ಅಲ್ಲಿ ಇರುವಂತ ಗ್ರಾಮರ್ ಸೆಕ್ಷನ್ಗಳು ಏನಿದಾವ ಟಾಪಿಕ್, ಅದ್ರಗಳ ಮೇಲೆನೆ ಅವರು ಕ್ವಶನ್ ಅನ್ನ ತೆಗೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಸಿಂಗುಲರ್ ಪ್ಲೂರಲ್ ಆಗಿರ್ಬೋದು, ನೌನ್ಸ್ ಆಗಿರ್ಬೋದು, ಅದಾದ ನಂತರ ಜೆಂಡರ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಅಪೋಸಿಟ್ ವರ್ಡ್ಸ್ ಆಗಿರ್ಬೋದು, ಸಿನಾನಿಮ್ಸ್ ಆಗಿರ್ಬೋದು. ಈ ತರ ಸರಳವಾದ ವಿಷಯಗಳ ಮೇಲೆ ಅವರು ಕ್ವಶನ್ ಅನ್ನ ತೆಗೆದಿರ್ತಾರೆ. ನೀವೆಲ್ಲರೂ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಎಕ್ಸಾಮ್ ಅನ್ನ ಬರೀರಿ. ಎಲ್ಲರೂ ಹೆಚ್ಚಿನ ಅಂಕಗಳನ್ನ ತಗೊಂಡು ಬಹುಮಾನಗಳಲ್ಲಿ ಮತ್ತು ಉಚಿತವಾದ ಶಿಕ್ಷಣವನ್ನ ನೀವು ಪಡೀರಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್.